ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಒಂದು ನಿನ್ನೆ ಶುರುವಾಗಿರ್ತಕ್ಕಂಥ ನಮ್ಮ ಮಲೆನಾಡು ಭಾಗದ ಕುಲಕಸಬಿರ್ಬೋದು, ಈ ಕಡೆ ಭಾಗದ ಕಲ್ಚರ್, ಕಲೆ ಮತ್ತು ಬೇರೆ ಬೇರೆ ರೀತಿಯ ಊಟದಿರ್ಬೋದು, ಬೇರೆ ಬೇರೆ ಮಾಹಿತಿಯನ್ನು ಪಡೆಯತಕ್ಕಂಥ ಅದನ್ನ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಮತ್ತು ಅವರಿಗೆ ಆರ್ಥಿಕವಾಗೂ ಕೂಡ ಸಹಾಯ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನಮ್ಮ CEO ಅವ್ರ ಆಫೀಸ್, ಜಿಲ್ಲಾ ಪಂಚಾಯಿತಿ ಆಫೀಸಿಂದ ಹೇಮಂತ್ ಅವ್ರು ಏನಿದ್ದಾರೆ ಅವರ ಒಂದು ಇದರೊಳಗೆ ಒಂದು 3 ತಿಂಗಳ ಹಿಂದೆಯಿಂದನೇ ಭಾಳ ದೊಡ್ಡ ಮಟ್ಟದಲ್ಲೇ ಮಾಡಿ ಒಂದು ಹಂತ ಶುರು ಮಾಡೋಣ. ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಾಯ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಏಕೆಂದರೆ ಬಂಗಾರಪ್ಪಾಜಿಯವರು ವಿಶ್ವ ಅಂತ ಒಂದು ಕಾರ್ಯಕ್ರಮ ಮಾಡಿದರು, ಅದರೊಳಗೆ ಇಂಥದ್ದೇ ಪ್ರಮೋಷನ್ ಮಾಡೋದು, ಅದು ಮಧ್ಯ ನಿಂತಿತ್ತು. ಗೂಡುಗೈಗಾರಿಕೆ, ಕುಲಕಸಬು ಅದೆಲ್ಲದೂ ಕೂಡ ಬರ್ತಕ್ಕಂಥದ್ದು. ಇವತ್ತು ನನಗೆ ಭಾಳ ಸಂತೋಷ ಆಯಿತು. ಅದಕ್ಕೆ DC ಅವ್ರಿಗೂ ಹೇಳಿದೆ, ನಾನು ಇದನ್ನೆಲ್ಲದನ್ನು ಪ್ರಮೋಷನ್ ಮಾಡೋದಕ್ಕೆ ಅವರಿಗೆ ಒಂದು ವೇದಿಕೆ ಕೊಡಬೇಕಾಗುತ್ತೆ, ಒಂದು ಸ್ಟೇಜ್ ಕೊಡಬೇಕಾಗುತ್ತೆ, ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕಾಗುತ್ತೆ. ಅದನ್ನು ನೀವು ವರ್ಕೌಟ್ ಮಾಡಿ ಅಂತ ಯಾವ ರೀತಿ ಅಂತ ಈಗಾಗಲೇ ಅಲ್ಲೂ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ನೋಡೋಣ, ಒಂದು 2 ತಿಂಗಳೊಳಗೆ ಒಳ್ಳೆ ರೀತಿಯಲ್ಲಿ ಮಾಡಿದೆ. ಏನಾಗ್ತದೆ, ಕುಲಕಸಬಲ್ಲಿ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಆಗ್ತಕ್ಕಂಥದ್ದು ಸ್ವಾಭಾವಿಕವಾಗಿರ್ತದೆ, ಅದು ಆಗಬೇಕು. ಅವಾಗ ಆರ್ಥಿಕವಾಗಿ ಅವರು ಸದೃಢರಾಗ್ತಾರೆ, ಅವರಿಗೆ ಸಹಾಯ ಆಗುತ್ತೆ. ಅದು ಒಂದು ಭಾಗ. ಅದ್ರ ಜೊತೆಗೆ ಏನು ಫ್ರೀಡಮ್ ಪಾರ್ಕಿಗೆ ನಾಮಕರಣವನ್ನು ಮಾಡಿ ಅಲ್ಲಮ ಪ್ರಭು ಅಂತ ಹೇಳಿ ಫ್ರೀಡಮ್ ಪಾರ್ಕ್ ಅಂತ ಹೇಳಿ ಏನು ಅವಾಗ ಮಾನ್ಯ ಸಿದ್ದರಾಮಯ್ಯ ಹೇಳಿ, ಅದರ ಕಾರ್ಯ ಒಂದು ಸ್ವಲ್ಪ ಹಂಗೆ ಪೆಂಡಿಂಗ್ ಉಳಿದಿತ್ತು, ಅದನ್ನು ಈಗ ಶುರು ಮಾಡಿದ್ದೀವಿ. ಮತ್ತು ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಪ್ರಸ್ತಾವನೆಯನ್ನು ಆಗಲೇ ನಾನು ಸರ್ಕಾರಕ್ಕೂ ಕಳಿಸಿದ್ದೀನಿ. ಅದು ಬೇರೆ ಬೇರೆ ರೀತಿಯಾಗಿ ಅದು ಭಾಳ ಒಳ್ಳೆಯ ಜಾಗ ಇದೆ, ಸಾರ್ವಜನಿಕರಿಗೆ ಸಹಾಯ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಅದು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಪರ್ಸನಲಾಗಿ ಕೂತ್ಕೊಂಡು ಈ ಕಡೆ ಭಾಗದ ಜನಪ್ರತಿನಿಧಿಗಳು ಕೂತ್ಕೊಂಡ್ರು, ಎಲ್ಲರ ಜೊತೆ ಕೂತ್ಕೊಂಡು, ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ವಿ. ಅದು ಇವೆರಡು ಕಾರ್ಯಕ್ರಮ. ಇದಾದಮೇಲೆ ಆಶ್ರಯ ಬಡಾವಣೆ ಇವತ್ತು ಹೋಗಿ ವೀಕ್ಷಣೆ ಮಾಡ್ತೀನಿ. ಅದು ಯಾಕಂದರೆ ಉದ್ಘಾಟನೆಗೆ ಸ್ವಲ್ಪ ಗೊಂದಲ ಆಗಿತ್ತು, ಅದು ಮುಂಚೆಯಿಂದನೂ ಕೂಡ. ಸೊ ಅದು ಕೂಡ ಇವತ್ತು ಸ್ವಲ್ಪ ನೋಡಿ ಆಮೇಲೆ ನನ್ನ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಏನು ಫ್ಲಾಗ್ ಹಾಸ್ಟೆಲ್ ಇದೆ, ತಾವೆಲ್ಲರೂ ಕೂಡ ಬರ್ತೀರಿ. ಅದನ್ನೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಏನು ಇಲ್ಲ. ಅವ್ರಿಗೇನಂದರೆ ಈಗ ಅರ್ಜೆಂಟಾಗಿ ಉದ್ಘಾಟನೆ ಮಾಡಿಬಿಡ, ನಾನು ದುಡ್ಡು ತಂದುಬಿಟ್ಟು ಮಾಡಬೇಕು, ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ಯಾವುದೇ ಇನ್ಕಂಪ್ಲೀಟಾಗಿ ಮಾಡಿದ್ರೆ ಕೆಟ್ಟ ಹೆಸರು ನನಗೆ, ನಮ್ಮ ಸರ್ಕಾರಕ್ಕೆ ಬರ್ತದೆ. ಕಾರ್ಯಕ್ರಮ ಯಾವತ್ತೂ ಕೂಡ, ಈಗ ನೀವು ಮನೆ ಒಳಗೆ ಗೃಹ ಪ್ರವೇಶ ಮಾಡಿ ಕರೆಂಟ್ ಇಲ್ಲ ಅಂದರೆ, ಮನೆ ಒಳಗೆ ಗೃಹ ಪ್ರವೇಶ ಮಾಡಿ ನಿಮಗೆ ನೀರಿಲ್ಲ ಅಂದರೆ ಅದು ಗೃಹ ಪ್ರವೇಶ ಅನ್ನೋದಿಲ್ಲ. ಅವರು ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ, ಆ ಟೈಮಲ್ಲಿ ಆಗಿರೋದು, ನಾನು ಡೇಟ್ ಫಿಕ್ಸ್ ಮಾಡಿಬಿಟ್ಟೆ ಅದು ಇದು ಅಂತ ಅವರು ವೈಯಕ್ತಿಕವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ನಮ್ಮ ಸರ್ಕಾರದಿಂದ ಅವ್ರು ಹೇಳ್ದಂಗೆ ಮಾಡೋದಕ್ಕಾಗೋದಿಲ್ಲ. ಅದನ್ನು ಸ್ವಲ್ಪ ಹಾಗೆ ಅವ್ರು ತೋರಿಸ್ಕೊಳ್ತಾರೆ. ನಾನು ಅವರು ಸ್ನೇಹಿತರು ಸ್ವಲ್ಪ ಹಿಂಗೆ ಸ್ವಲ್ಪ ಆ ಥರ ಇದು. ಬಟ್ ಏನಂದರೆ ಅದನ್ನ ಆದಷ್ಟು ಬೇಗ ಅದಕ್ಕೆ ಹಣವನ್ನು ತಂದು ಜನರಿಗೆ ಕೊಡೋದು ನನ್ನ ಡ್ಯೂಟಿ ಅಲ್ವಾ, ಯಾರೇ ಮಾಡಲಿ. ಜನರಿಗೆ ಕೊಡೋದು ಇಲ್ಲೇ ಸುಮ್ಮನೆ ಹಿಂಗೆ ಪುಕ್ಕಡೆ ಭಾಷಣ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ತಪ್ಪಾಗ್ತದೆ. ಅದನ್ನು ಬೇಗ ಮಾಡೋದಕ್ಕೆ ನಾನೇ ಅದನ್ನು ಪರ್ಸ್ನಲ್ಲಾಗಿ ಹೋಗಿ ನೋಡ್ಕೊಂಡು ಬಂದು ಅದಕ್ಕೆ ಮತ್ತೇನಿದೆ ನಿನ್ನೆ ಜಮೀರ್ ಅವರಿಗೆ ಮಾತಾಡ್ತೀನಿ.